ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಆಕೆ ಒಂದು ಸಿನಿಮಾ ನಟಿ ಅನ್ನೋದು ನಿಮಗೆ ಗೊತ್ತು. ಆದರೆ ಆಕೆ ಈಗ ಒಂದು ಹೊಸ ಉದ್ಯಮಕ್ಕೆ ಕೈ ಹಾಕಿದಾರಂತೆ. ಆ ವಿಷಯ ನಿಮಗೆ ಗೊತ್ತಾ? ಹೊಸ ಬಿಸ್ನೆಸ್ ಶುರು ಮಾಡಿದ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ಹಾಗಾದ್ರೆ ಆಕೆ ಶುರು ಮಾಡ್ತಾ ಇರುವಂತಹ ಉದ್ಯಮ ಯಾವುದು? ಕೋಟಿ ಕೋಟಿ ಬಂಡವಾಳ ಹಾಕಿ ಬಿಸ್ನೆಸ್ ಶುರು ಮಾಡಿದ ನಟಿ ರಶ್ಮಿಕಾ ತಾಯಿ ಜೊತೆ ವಿಡಿಯೋ ಕಾಲ್ ಮೂಲಕ ತನ್ನ ಬಿಸ್ನೆಸ್ ಅನ್ನ ಹಂಚಿಕೊಂಡ ರಶ್ಮಿಕಾ ಮಂದಣ್ಣ ಕರೀತಿರೋ ಮುಂದಣ್ಣ ಅಂತ ಕರೀತಿರೋ. ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ಕೋಟಿ ಬಂಡವಾಳ ಹೂಡಲು ರಶ್ಮಿಕಾ ರೆಡಿ. ಹಾಗಾದ್ರೆ ರಶ್ಮಿಕಾ ಯಾವ ತರಹದ ಬಿಸ್ನೆಸ್ ಅನ್ನ ಶುರು ಮಾಡಲು ಹೊರಟಿದ್ದಾರೆ? ಅಷ್ಟಕ್ಕೂ ರಶ್ಮಿಕಾ ಕೋಟಿ ಕೋಟಿ ಬಂಡವಾಳದ ಮೂಲ ಯಾವುದು? ಇನ್ಕಮ್ ಸೋರ್ಸ್ ಯಾವುದು? ನಿಜಕ್ಕೂ ರಶ್ಮಿಕಾ ಮಂದಣ್ಣ ಬಳಿ ಅಷ್ಟೊಂದು ದುಡ್ಡಿದೆಯಾ? ಅದು ನಮಗೆ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ. ಸಿನಿಮಾಗಳ ಮೂಲಕವೇ ಅಷ್ಟೊಂದು ದುಡ್ಡು ಮಾಡಿದ್ರ ನಟಿ ರಶ್ಮಿಕಾ? ನಟಿ ರಶ್ಮಿಕಾ ತನ್ನ ತಾಯಿಯ ಜೊತೆ ವಿಡಿಯೋ ಕಾಲ್ ಮಾಡುವಂತಹದ್ದು ಅದು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತಾರೆ. ಸೆಲೆಬ್ರಿಟಿಗಳು ಅಂದ ಮೇಲೆ ಅವರ ಜೀವನ ಒಂದು ತೆರೆದ ಪುಸ್ತಕದಂತಿರಬೇಕು. ತೆರೆದ ಪುಸ್ತಕದಂತಿರಬೇಕು, ಅದು ಸತ್ಯ. ಆದರೆ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಧನಾತ್ಮಕವಾಗಿರಬೇಕು. ಸೊ ಈಗ ರಶ್ಮಿಕಾ ಮಂದಣ್ಣ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕಿರುವುದರಾಗಿ ತನ್ನ ತಾಯಿಯ ಜೊತೆ ಸಂಭಾಷಣೆ ಮಾಡುವಂಥ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಿ. I'm going to be shooting for something very, very important. Something that you had said that this business I'm going to start. You do good, you get good. Thank you, Mama. That this business I'm going to start. You do good, you get good. Thank you, Mama. Get best. ತಾಯಿ ಜೊತೆ ರಶ್ಮಿಕಾ ಮಂದಣ್ಣ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ರು. ನ್ಯಾಷನಲ್ ಕ್ರಶ್ ರಶ್ಮಿಕಾ ಇಲ್ಲಿಯವರೆಗೆ ಮಾಡಿರೋದು ಬರೋಬ್ಬರಿ 20 ಸಿನಿಮಾ. ಒಂದೊಂದು ಸಿನಿಮಾಗೆ 2 ಕೋಟಿ ಅಂದ್ರೂ ಕೂಡ 40 ಕೋಟಿ ಆಗುತ್ತೆ. ಆದರೆ ರಶ್ಮಿಕಾ 60 ಕೋಟಿ ಬಂಡವಾಳ ಹೂಡಲು ರೆಡಿ ಆಗಿದ್ದಾರೆ. 60 ಕೋಟಿ ಆಸ್ತಿ ಇದೆ ಎಂದು ಹೇಳಿ ಎಡವಟ್ಟು ಮಾಡ್ಕೊಂಡ್ರ? ಹಾಗಾದ್ರೆ ಇಡಿ ಅಧಿಕಾರಿಗಳಿಗೆ ತನ್ನ ಆಸ್ತಿಯ ಸುಳಿವು ಕೊಟ್ರ ನಟಿ ರಶ್ಮಿಕಾ ಮಂದಣ್ಣ? ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಲಾಕ್ ಆಗಿ ಬಿಡ್ತಾರ ನಟಿ ರಶ್ಮಿಕಾ ಮಂದಣ್ಣ? ಅಕ್ರಮ ಆಸ್ತಿ ಗಳಿಕೆ ಮನೆ ಹತ್ರ ಬರೋದಕ್ಕೆ ಐಟಿ ಅಧಿಕಾರಿಗಳಿಗೆ ದಾರಿ ಮಾಡಿಕೊಟ್ರ? ತಮ್ಮ ಹಣದ ಮೂಲದ ಬಗ್ಗೆ ನಟಿ ರಶ್ಮಿಕಾ ಹೇಳಬೇಕಾಗುತ್ತದೆ. ಬೆಂಗಳೂರಿನಲ್ಲೊಬ್ಬ ನಾಯಿ ಸಾಕಿದ್ದ. ಆ ನಾಯಿ ಕೂದಲು ಒಂಥರ ಗುಂಗುರು ಕೂದಲಿತ್ತು. ಆಗ್ಲೇ ಜನರಿಗೆ ಡೌಟ್ ಆಯ್ತು. ಆದ್ರೂ ಕೂಡ ಆ ಮಂಗ ನನ್ನ ನಾಯಿಗೆ 60 ಕೋಟಿ ಖರ್ಚು ಮಾಡಿದ್ದೀನಿ ಅಂದಿದ್ದ. ಅದು ಎಲ್ಲಿದ್ರು ಇಡಿ ಅವ್ರು ಓಡಾಡ್ಕೊಂಡು ಬಂದ್ರು ಮನೆಗೆ ಓಡ್ಕೊಂಡು ಬಂದು ನೋಡಿದಾಗ ಗೊತ್ತಾಗಿತ್ತು ಅದು ಬೀದಿ ನಾಯಿ ಅಂತ. ಸೊ ನಟಿ ರಶ್ಮಿಕಾ ಮಂದಣ್ಣ ಈಗ ನಾನೊಂದು ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ತನ್ನ ತಾಯಿಯ ಜೊತೆ ಸಂಭಾಷಣೆ ಮಾಡ್ಕೊಂಡಿದ್ದಾರೆ. ಆ ಸಂಭಾಷಣೆಯ ಉದ್ದೇಶ ಏನು? ಹಾಸ್ಯಕ್ಕಾಗಿ ಮಾಡಿದ್ರೆ ಅಥವಾ ಅದರಲ್ಲಿ ಏನಾದರೂ ಗಂಭೀರ ವಿಚಾರಗಳಿತ್ತ ಅನ್ನುವಂಥದ್ದು ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಸೊ ಈಗ ಹೊಸ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೊಂದು 60 ಕೋಟಿ ಬಂಡವಾಳ ಆಗುತ್ತೆ. ಹಾಗಾದರೆ ಬರೋಬ್ಬರಿ ಈವರೆಗೂ 20 ಸಿನಿಮಾಗಳನ್ನು ಮಾಡಿದ್ದಾರೆ. ಏನದು ಕಿರಿಕ್ ಪಾರ್ಟಿಯಿಂದ ಹಿಡಿದು ಆ್ಯನಿಮಲ್ಲಿಂದ ಹಿಡಿದು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಗಿದೆ. ಸೊ ಇವೆಲ್ಲ ಸಿನಿಮಾಗಳಲ್ಲಿ ತಾನು ಗಳಿಸಿದ ಆದಾಯವನ್ನು ನಾವು ಸರಿಯಾಗಿ ಲೆಕ್ಕ ಹಾಕೋದಾದರೆ ಒಂದು 40 ಕೋಟಿ ಮೀರಿರ್ಬೋದು. ಆದರೆ ಬಂಡವಾಳ ಬೇಕಾಗಿರೋದು 60 ಕೋಟಿ, ಇನ್ನೂ 20 ಕೋಟಿ ಸಾಲ ಮಾಡಬೇಕಾಗುತ್ತೆ. ಸೊ ಈ ಆಸ್ತಿಯ ಸುಳಿವನ್ನು ಇಡಿ ಮತ್ತು ಐಟಿ ಕೊಟ್ಟು ರೇಡ್ ಮಾಡಿಕೊಳ್ಳೋದಕ್ಕೆ ಸುಳಿವು ಕೊಟ್ಟರ ರಶ್ಮಿಕಾ ಮಂದಣ್ಣ ಎನ್ನುವಂಥ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಈಗ ಭರದಿಂದ ಸಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.